ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ 14ರ ನಂತರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಮಿಥುನ ರಾಶಿಯವರು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಆಗಸ್ಟ್ ತಿಂಗಳು ಬೌದ್ಧಿಕ ಉತ್ತೇಜನ ಮತ್ತು ವೈಯಕ್ತಿಕ ತೀವ್ರತೆಯ ಹಠಾತ್ ಉಲ್ಬಣವನ್ನು ಪ್ರಾರಂಭವಾದಂತಹ ತಿಂಗಳು. ಇದು ನಿಮ್ಮ ಚಂಚಲ ಸ್ವಭಾವವನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸುವಂತಹ ಅತ್ಯಂತ ಸಕ್ರಿಯ ತಿಂಗಳಾಗಿ ಇರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಅಧಿಪತಿ ಬುಧ ವೇಗವಾಗಿ ಚಲನೆಯನ್ನು ಮಾಡ್ತಿರೋ ಕಾರಣ ಈ 3 ವಿಭಿನ್ನ ಮನೆಗಳ ಮೂಲಕ ಸಂಚರಿಸಲಿದ್ದಾರೆ. ನಿಮ್ಮ ಸಂವಹನ, ಹಣಗಳಿಕೆ ಮತ್ತು ಸಣ್ಣ ಪ್ರವಾಸಗಳನ್ನು ಈ ತಿಂಗಳು ಸುಧಾರಿಸಲಿದೆ ಅಂತಲೇ ಹೇಳ್ಬೋದು. ಅದೇ ಸಮಯದಲ್ಲಿ ಮಂಗಳ ಗ್ರಹವು ಆಗಸ್ಟ್ 2ರಂದು ಧೈರ್ಯದಿಂದ ನಿಮ್ಮ ಮೊದಲನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ನಿಮಗೆ ತೀವ್ರವಾದಂತಹ ಶಕ್ತಿಯನ್ನು ಇದು ತುಂಬಲಿದೆ. ಇದು ವೈಯಕ್ತಿಕ ವಿವಾದಗಳು ಮತ್ತು ಹಠಾತ್ ಕ್ರಿಯೆಗಳ ಸಾಧ್ಯತೆಯನ್ನು ಹೆಚ್ಚಿಸಲಿದೆ. ನೀವು ಮುಂದುವರಿಸಲು ಉತ್ಸಾಹರಾಗಿದ್ದರೂ ಕೂಡ 10ನೇ ಮನೆಯಲ್ಲಿ ಶನಿಯು ಪ್ರಭಾವವನ್ನು ಮುಂದುವರಿಸಲಿದ್ದಾರೆ. ನಿಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ತಾಳ್ಮೆ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದ್ದು, ನಿಮ್ಮ ವೃತ್ತಿಪರ ವಿಳಂಬವನ್ನು ವಿರೋಧಿಸುವ ಬದಲು ನಿಮ್ಮ 2ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರತಕ್ಕಂತಹ ಗುರು ಅತ್ಯುತ್ತಮ ಮತ್ತು ನಿರಂತರ ಬೆಂಬಲವನ್ನು ದೃಢವಾಗಿ ಅವಲಂಬಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಲವಾದ ಸ್ಥಾನವು ನಿಮ್ಮ ಮಾತುಗಳು ಮತ್ತು ಆರ್ಥಿಕ ಮೀಸಲುಗಳನ್ನು ಆಶೀರ್ವದಿಸಲಿದೆ. ಒಟ್ಟಾರೆಯಾಗಿ ಈ ತಿಂಗಳು ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಾಗ ಮಾತುಕತೆಯಲ್ಲಿ ಇದ್ದರೆ ಬಹಳ ಎಚ್ಚರಿಕೆಯಿಂದ ಇರ್ಬೋದು. ಹಾಗೆ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಇದು ಅನುವು ಮಾಡಿಕೊಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಆಗಸ್ಟ್ ತಿಂಗಳು ಈ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಸೂರ್ಯನು 2ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ನೇ ತಾರೀಕುವರೆಗೂ ಇದ್ದು ಕುಟುಂಬದ ಹಣಕಾಸಿನಿಂದ ಹೆಚ್ಚು ಆತ್ಮವಿಶ್ವಾಸದ ಸಂಭಾಷಣೆಯತ್ತ ಗಮನ ಹರಿಸುವುದರಿಂದ ನಿಮ್ಮ ಧೈರ್ಯ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ನಂತರದ ಫಲಪ್ರದ ಸಣ್ಣ ಪ್ರಯಾಣಗಳಿಗೆ ಬೆಂಬಲವನ್ನು ಕೂಡ ತರಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯಲ್ಲಿ ಬುಧನು ಇರಲಿದ್ದು ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ವಾಗ್ಮಿತೆಯನ್ನು ಅದ್ಭುತವಾಗಿ ಅರಿತುಗೊಳಿಸಲಿದ್ದು, ಇದು ನಿಮ್ಮ ಗಮನವನ್ನು ವೈಯಕ್ತಿಕ ಶಕ್ತಿಯಿಂದ ಸಂಪತ್ತು ನಿರ್ವಹಣೆಗೆ ಮತ್ತು ನಂತರ ಬರವಣಿಗೆ ಮತ್ತು ನಿಮ್ಮ ಸಹೋದರರ ಕಡೆಗೆ ಬದಲಾಯಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಮನೆಯ ವಾತಾವರಣವು ಪ್ರೀತಿ ಮತ್ತು ಸೌಕರ್ಯದಿಂದ ಶಾಂತಿಯುತವಾಗಿ ಇರಲಿದ್ದು, ಆದರೂ ವಾಹನಗಳು ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ಸಣ್ಣ ವೆಚ್ಚಗಳು ನಿಮ್ಮ ಗಮನವನ್ನು ಬದಲಾಯಿಸ್ಬೋದು. ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಉಗ್ರ ಆಕ್ರಮಣಕಾರಿ ಶಕ್ತಿಯನ್ನು ತುಂಬುತ್ತದೆ. ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಅಪಾರವಾದಂತಹ ಧೈರ್ಯವನ್ನು ನೀಡಲಿದ್ದು, ಆದರೆ ಅದು ಇದ್ದಕ್ಕಿದ್ದಂತೆ ವೈಯಕ್ತಿಕ ಸಂಘರ್ಷಕ್ಕೆ ಕೂಡ ಕಾರಣವಾಗಬಹುದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಇದು ನಿಮ್ಮ ಸಂಗ್ರಹವಾದ ಸಂಪತ್ತು, ಕುಟುಂಬ ಸಂಬಂಧಗಳು ಮತ್ತು ಮಾತನ್ನು ಆಳವಾಗಿ ಆಶೀರ್ವದಿಸುತ್ತಲೇ ಇರಲಿದ್ದು, ನಿಮ್ಮ ಆರ್ಥಿಕ ಮತ್ತು ದೇಶೀಯ ಜೀವನಕ್ಕೆ ಆಳವಾದ ಬುದ್ಧಿವಂತಿಕೆಯನ್ನು ಕೂಡ ಒದಗಿಸಲಿದೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವೃತ್ತಿ ಜೀವನವು ನಿರಂತರ ವಿಳಂಬ ಮತ್ತು ಭಾರ ಎತ್ತುವಿಕೆಯನ್ನು ಅನುಭವಿಸುತ್ತಲೇ ಇರಲಿದ್ದು, ನಿಮ್ಮ ಸ್ಥಾನಮಾನವನ್ನು ಕಾಪಾಡಿಕೊಳ್ಳಲು ತೀವ್ರ ಶಿಸ್ತು ಮತ್ತು ನಿಧಾನ ಹಾಗೆ ಸ್ಥಿರವಾದ ಕೆಲಸದ ಅಗತ್ಯವೂ ಕೂಡ ಈ ರಾಶಿಯವರಿಗೆ ಬೇಕಾಗಿರಲಿದೆ. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ, ಉನ್ನತ ಶಿಕ್ಷಣ ಮತ್ತು ದೀರ್ಘ ಪ್ರಯಾಣದ ಬಗ್ಗೆ ಅಸಾಮಾನ್ಯ ದೃಷ್ಟಿಕೋನವನ್ನು ಕಾಯ್ದುಕೊಳ್ಳಬೇಕು ಈ ರಾಶಿಯವರು. ಸಾಂದರ್ಭಿಕವಾಗಿ ನಿಮ್ಮ ಅದೃಷ್ಟ ಮತ್ತು ಸದ್ಗುಣದ ಬಗ್ಗೆ ಹಠಾತ್ ಚಿಂತೆಗಳು ಕೂಡ ಉಂಟಾಗ್ಬೋದು. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಕೇತು ಸಂಚಾರವನ್ನು ಮಾಡಲಿದ್ದು
ಇದು ನಿಮ್ಮ ಧೈರ್ಯ, ಸಂವಹನ ಕೌಶಲ್ಯ ಮತ್ತು ಒಡಹುಟ್ಟಿದವರೊಂದಿಗಿನ ಸಂಬಂಧಗಳಿಗೆ ಸಂಬಂಧಪಟ್ಟಂತೆಯೇ ಯಾವುದೇ ಗುಪ್ತ ಅಭದ್ರತೆಯನ್ನು ತುಂಬುತ್ತಲೇ ಇರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ರಾಶಿಯವರ ಜೀವನದಲ್ಲಿ ಈ ಆಗಸ್ಟ್ 14ರ ನಂತರ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಬರೋದಾದರೆ, ಬುಧ ಗ್ರಹವು ನಿಮ್ಮ ಮೊದಲ 3 ಮನೆಗಳ ಮೂಲಕ ಸಂಚರಿಸುವ ಕಾರಣ ವೃತ್ತಿಪರ ಸಂವಹನವು ಅತ್ಯಂತ ಸೂಕ್ಷ್ಮ ಮತ್ತು ಮನವೊಪ್ಪಿಸುವಂತೆ ಇರಲಿದೆ. ಅದರಲ್ಲೂ ಆಗಸ್ಟ್ 2ರಂದು ಮೊದಲನೇ ಮನೆಗೆ ಮಂಗಳನ ಪ್ರವೇಶ ಆಗಿರೋ ಕಾರಣ ಆಕ್ರಮಣ ಶಕ್ತಿಯನ್ನು ಇದು ಸೃಷ್ಟಿಸಲಿದೆ. ರಚನಾತ್ಮಕ ಚರ್ಚೆಗಳನ್ನು ಬಿಸಿಯಾದ ಕಚೇರಿ ಮುಖಾಮುಖಿಗಳಾಗಿ ಸುಲಭವಾಗಿ ಪರಿವರ್ತಿಸಬಹುದಾಗಿದೆ. ಅದರಲ್ಲೂ ನಿಮ್ಮ ತಾಳ್ಮೆಗೆ ನಿಜವಾದ ಪರೀಕ್ಷೆ ಹಿಮ್ಮುಖ ಶನಿಯ ಚಲನೆ ಅಂತಲೇ ಹೇಳ್ಬೋದು. ನಿಮ್ಮ 10ನೇ ಮನೆಯಲ್ಲಿ ನಿಮ್ಮ ವೃತ್ತಿ ಜೀವನದ ಮೇಲೆ ಇದು ಭಾರಿ ನಿಯಂತ್ರಣಾತ್ಮಕ ಪ್ರಭಾವವನ್ನು ಬೀರುತ್ತಲೇ ಇರಲಿದ್ದು, ಈ ಸಂಚಾರವು ನೀವು ದೀರ್ಘಕಾಲದಿಂದ ಬಯಸುತ್ತಿರುವ ಯಾವುದೇ ಬಡ್ತಿಗಳು ಅಥವಾ ಸಾರ್ವಜನಿಕ ಮನ್ನಣೆಯನ್ನು ಇನ್ನಷ್ಟು ವಿಳಂಬಗೊಳಿಸಲಿದೆ. ದೈನಂದಿನ ಚಟುವಟಿಕೆಗಳು ಆಯಾಸಗೊಳ್ತಾ ಬರ್ತವೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಬದಲಾಗಿ ಹೆಚ್ಚು ಶಿಸ್ತುಬದ್ಧ ಸ್ಥಿರವಾದ ದಿನಚರಿಯನ್ನು ಅಳವಡಿಸ್ಕೊಳ್ತಾ ಬನ್ನಿ. ತಕ್ಷಣದ ಪ್ರಶಂಸೆಯನ್ನು ಬಯಸದೆ ನಿರಂತರವಾಗಿ ಗುಣಮಟ್ಟದ ಕೆಲಸವನ್ನು ಮಾಡ್ತಾ ಬಂದರೆ ದೀರ್ಘಾವಧಿಯಲ್ಲಿ ವೃತ್ತಿಪರ ಖ್ಯಾತಿಯನ್ನು ಗಳಿಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಿಂಗಳು. ಏಕೆಂದರೆ ಮಂಗಳ ಗ್ರಹವು ಮೊದಲನೇ ವಾರದಲ್ಲಿಯೇ ಮೊದಲ ಮನೆಯಲ್ಲಿ ಅಡ್ಡಿಪಡಿಸೋದ್ರಿಂದ ವ್ಯವಹಾರಗಳು ಎಚ್ಚರಿಕೆಯಿಂದ ನಡೆಯಬೇಕು. ಇದು ನಿಮ್ಮ ಮಾರುಕಟ್ಟೆಯಲ್ಲಿ ಆಕ್ರಮಣಕಾರಿಯಾಗಿ ವಿಸ್ತರಿಸಲು ಅಥವಾ ಸ್ಪರ್ಧಿಗಳೊಂದಿಗೆ ನಿರ್ದಯವಾಗಿ ವಾದಿಸಲು ನಿಮ್ಮನ್ನು ಪ್ರಚೋದಿಸಬಹುದು. ನಿಮ್ಮ ಶಕ್ತಿ ಹೆಚ್ಚಿದ್ರೂ ಆತುರದ ನಿರ್ಧಾರಗಳು ಪ್ರಮುಖ ಪಾಲುದಾರಿಕೆಗಳನ್ನು ಹಾನಿಗೊಳಿಸಬಹುದು. ಬದಲಾಗಿ ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಬುಧನ ತ್ವರಿತ ಚಲನೆಯನ್ನು ಅವಲಂಬಿಸಿ ಇದು ಬುದ್ಧಿವಂತ ತೀಕ್ಷ್ಣವಾದ ವ್ಯವಹಾರ ಮಾತುಕತೆಗಳನ್ನು ಬಲವಾಗಿ ಬೆಂಬಲಿಸಲಿದೆ. ಎಲ್ಲ ವ್ಯವಹಾರಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ ಹಠಾತ್ ಸ್ಪರ್ಧಾತ್ಮಕ ಪರಂಪರೆಯು ಮೂಲಭೂತ ಮತ್ತು ಲಾಭದಾಯಕ ವ್ಯವಹಾರಗಳ ಅಗತ್ಯತೆಯನ್ನು ಮರೆಮಾಡುವುದಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರದಲ್ಲಿ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯಲ್ಲಿ ಗುರುವಿನ ನಿರಂತರ ಬಲದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಉಜ್ವಲವಾಗಿ ಇರಲಿದೆ. ಈ ಸಂಚಾರವು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ನಿರಂತರವಾಗಿ ವಿಸ್ತರಿಸಲಿದೆ. ನಿಮ್ಮ ಕುಟುಂಬದ ಸಂಪತ್ತಿಗೆ ಅಪಾರ ಸಂಪತ್ತನ್ನು ತರಲಿದ್ದು, ಆಗಸ್ಟ್ 5ರಂದು ನಿಮ್ಮ ಅಧಿಪತಿ ಬುಧ 2ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಆರ್ಥಿಕ ಬುದ್ಧಿವಂತಿಕೆಯು ಉತ್ತುಂಗಕ್ಕೆ ಏರಲಿದೆ. ಲಾಭದಾಯಕ ಹೊಸ ಆದಾಯದ ಮೂಲಗಳನ್ನು ತ್ವರಿತವಾಗಿ ಗುರುತಿಸಲು ನಿಮ್ಮ ಖಾತೆಗಳನ್ನು ಬುದ್ಧಿವಂತಿಕೆಯಿಂದ ಸಮತೋಲನಗೊಳಿಸಲು ನೀವು ಗಮನಿಸಲ್ಪಡ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಯಾವುದೇ ಪ್ರಮುಖ ಹಣಕಾಸಿನ ಮಾತುಕತೆಗಳ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾದಂತಹ ನಿಯಮಗಳನ್ನು ಮಾತುಕತೆ ಮಾಡಲು ನಿಮ್ಮ ತೀಕ್ಷ್ಣ ಮನಸ್ಸನ್ನು ತುಂಬುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಗುರುವಿನ ಅಪಾರ ಸಂಪತ್ತಿನ ರಕ್ಷಣೆಯನ್ನು ಮನೆಯ ವೆಚ್ಚಗಳಿಗೆ ಅಥವಾ ಶಿಸ್ತಿನ ವಿಧಾನದೊಂದಿಗೆ ಸಂಯೋಜಿಸುವ ಮೂಲಕ ನೀವು ನಿಮ್ಮ ಬಂಡವಾಳವನ್ನು ಸುಲಭವಾಗಿ ರಕ್ಷಿಸಬಹುದು. ಒಟ್ಟಾರೆ ಆರ್ಥಿಕತೆಯ ವಿಚಾರದಲ್ಲೂ ಕೂಡ ಸುರಕ್ಷಿತ ತಿಂಗಳನ್ನಾಗಿ ನೀವು ಮಾಡಿಕೊಳ್ಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಗ್ರಹಗಳು ಮೊದಲ ಪ್ರಭಾವವನ್ನು ಬೀರುವ ಕಾರಣ ದೈಹಿಕ ಶಕ್ತಿಗೆ ಗಂಭೀರ ಹೊಡೆತವನ್ನು ಬೀರಲಿದೆ. ತೀವ್ರವಾದ ಶಾಖವನ್ನು ನೀಡುವ ಈ ಸ್ಥಾನವು ನಿಮ್ಮನ್ನು ರಕ್ತದೊತ್ತಡದಲ್ಲಿ ಹಠಾತ್ ಏರಿಕೆ, ತಲೆನೋವು ಮತ್ತು ಕೆಲಸದ ಆತುರದಿಂದ ಉಂಟಾಗುವ ದೈಹಿಕ ಅಪಘಾತಗಳಿಗೆ ಗುರಿಯಾಗುವಂತೆ ಮಾಡಲಿದೆ. ಮಾನಸಿಕ ಆಯಾಸವನ್ನು ತಪ್ಪಿಸಲು ನೀವು ಪ್ರಕ್ಷುಬ್ಧ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸ್ತಾ ಬನ್ನಿ. ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ನಿಗಾ ಇರಿಸಿ, ಏಕೆಂದರೆ 10ನೇ ಮನೆಯಲ್ಲಿ ಶನಿಯ ಹಿಮ್ಮುಖ ಉಪಸ್ಥಿತಿಯು ವೃತ್ತಿಪರ ಹೊರಗಳಿಂದಾಗಿ ತೀವ್ರ ದೀರ್ಘಕಾಲದ ಆಯಾಸವನ್ನು ಉಂಟು ಮಾಡಲಿದೆ. ನೀವು ಮಲಗುವ ಸಮಯವನ್ನು ನಿರ್ಲಕ್ಷಿಸಿದರೆ ಇದು ದೀರ್ಘಕಾಲದ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸಬಹುದಾಗಿದೆ. ಆಳವಾದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರುವುದಾದರೆ, ದೇಶೀಯ ಸಾಮರಸ್ಯವು ಒಂದು ಪ್ರಮುಖ ಅಂಶವಾಗಿರಲಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಶುಕ್ರನು ನಿಮ್ಮ 4ನೇ ಮನೆಗೆ ಸೌಮ್ಯ, ಪ್ರೀತಿ ಮತ್ತು ಆಳವಾದ ಸೌಕರ್ಯವನ್ನು ತರಲಿದ್ದು, ನಿಮ್ಮ ಮನೆಯನ್ನು ಸುಂದರಗೊಳಿಸುವಲ್ಲಿ ಮತ್ತು ನಿಮ್ಮ ತಾಯಿಯೊಂದಿಗೆ ಗುಣಮಟ್ಟದ ಪ್ರೀತಿಯ ಸಮಯವನ್ನು ಕಳೆಯುವಲ್ಲಿ ನೀವು ಹೆಚ್ಚಿನ ಸಂತೋಷವನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ. ಅದರಲ್ಲೂ ಈ ಆಗಸ್ಟ್ 17ರಂದು ಸೂರ್ಯ ನಿಮ್ಮ 3ನೇ ಮನೆಗೆ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಧೈರ್ಯ ಮತ್ತು ಒಡಹುಟ್ಟಿದವರೊಂದಿಗಿನ ಬಾಂಧವ್ಯವು ಇನ್ನಷ್ಟು ಹೆಚ್ಚಾಗ್ತಾ ಬರ್ತದೆ. ನಿಮ್ಮ ನೈಸರ್ಗಿಕ ಸಂವಹನ ಕೌಶಲ್ಯಗಳು ಕುಟುಂಬದಲ್ಲಿನ ಯಾವುದೇ ಭಾವನಾತ್ಮಕ ಅಂತರವನ್ನು
ಸುಲಭವಾಗಿ ಕಡಿಮೆ ಮಾಡುವುದರಿಂದ ಸಣ್ಣ ಕುಟುಂಬ ಪ್ರವಾಸಗಳು ಮತ್ತು ಸಹಯೋಗದ ಯೋಜನೆಗಳನ್ನು ಕೂಡ ಯೋಜಿಸ್ತಾ ಹೋಗ್ತೀರಿ. ನಿಮ್ಮ ಕುಟುಂಬ ಮತ್ತು ಮಾತಿನ ಎರಡನೇ ಮನೆಯ ಮೇಲೆ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ರಕ್ಷಣಾತ್ಮಕ ಪ್ರಭಾವವನ್ನು ಮುಂದುವರಿಸೋದ್ರಿಂದ ನಿಮ್ಮ ಕುಟುಂಬ ಜೀವನವು ಮತ್ತಷ್ಟು ಸ್ಥಿರಗೊಳ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಅಧಿಪತಿಯಾಗಿರ್ತಕ್ಕಂತಹ ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಗೊಳಿಸುವುದರಿಂದ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾತ್ಮಕ ಕಲಿಕಾ ವಾತಾವರಣವನ್ನು ಅನುಭವಿಸುತ್ತಾರೆ. ನೀವು ಹೊಸ ಪರಿಕಲ್ಪನೆಗಳನ್ನು ತ್ವರಿತವಾಗಿ ಗ್ರಹಿಸ್ತಾ ಹೋಗ್ತೀರಿ. ಲಿಖಿತ ಪರೀಕ್ಷೆಗಳಲ್ಲಿ ವಿಶೇಷವಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಇನ್ನಷ್ಟು ಶ್ರೇಷ್ಠರಾಗ್ತಾ ಹೋಗ್ತೀರಿ. ಈ ಸಕಾರಾತ್ಮಕ ಆವೇಗಕ್ಕೆ ಹೆಚ್ಚುವರಿಯಾಗಿ ಪ್ರಾಥಮಿಕ ಕಲಿಕೆಯ ಸ್ಥಳವಾದ ನಿಮ್ಮ 4ನೇ ಮನೆಯಲ್ಲಿ ಶುಕ್ರನು ನಿಮ್ಮ ಅಧ್ಯಯನ ಸ್ಥಳವನ್ನು ನಂಬಲಾಗದಷ್ಟು ಆರಾಮದಾಯಕ ಮತ್ತು ಸ್ಫೂರ್ತಿದಾಯಕವಾಗಿ ಇರಿಸಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಮೊದಲನೇದಾಗಿ ಶನಿಗ್ರಹಕ್ಕಾಗಿ ಮಾಡಬೇಕಾಗಿರುವಂತಹ ಪರಿಹಾರ, ವೃತ್ತಿಪರ ವಿಳಂಬಗಳನ್ನು ತಪ್ಪಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ, ವೃತ್ತಿಪರ ಹೊರೆಗಳನ್ನು ಹೊರಲು ಅಗತ್ಯವಾದ ಶಿಸ್ತನ್ನು ಪಡೆಯಲು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ, ಬಡವರಿಗೆ ಆಹಾರ ದಾನ ಮಾಡಿ ಮತ್ತು ದಶರಥ ಶನಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಹಠಾತ್ ವೈಯಕ್ತಿಕ ಚಿಂತೆಗಳನ್ನು ಶಮನಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸಿ. ಹಠಾತ್ ಕ್ರಿಯೆಗಳನ್ನು ತಪ್ಪಿಸಲು ಮತ್ತು ನಿಮ್ಮ ದೈಹಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಕೆಂಪು ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಕಂಡಿಪಪ್ಪು ದಾನ ಮಾಡಿ. ಹಾಗೆ ಸುಬ್ರಹ್ಮಣ್ಯ ಅಷ್ಟಕ ಮಂತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇನ್ನು ದೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಚಿಂತೆಗಳನ್ನು ಕಡಿಮೆ ಮಾಡಲು ಶನಿವಾರದಂದು ದುರ್ಗಾ ದೇವಿಯನ್ನು ಪೂಜಿಸಿ, ರಾಗಿ ದಾನ ಮಾಡಿ, ನಿರ್ಗತಿಕರಿಗೆ ಕಂಬಳಿ ವಿತರಿಸಿ ಮತ್ತು ಅಸಾಮಾನ್ಯ ಅಡೆತಡೆಗಳನ್ನು ತೆಗೆದುಹಾಕಲು ದುರ್ಗಾ ಸಪ್ತಪದಿ ಮಂತ್ರವನ್ನು ಜಪಿಸ್ತಾ ಬನ್ನಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.